ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ. ಸ್ನಾನಿಕನಾದ ಯೋಹಾನನು ಉಪದೇಶ ಮಾಡಿದ್ದು. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದಾಗ 15ನೆಯ ವರ್ಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನು ಗಲಿಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು, ಲುಸ್ಯನು ಅಬಿಲೇನೆಗೆ ಉಪರಾಜನು ಆಗಿರುವಲ್ಲಿ, ಅನ್ನನು ಕಾಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಅವನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು. ಇದು ಯೆಶಾಯನೆಂಬ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು. ಆ ಮಾತು ಏನೆಂದರೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟಗುಡ್ಡಗಳು ತಗ್ಗಿಸಲ್ಪಡುವವು. ಡೊಂಕಾಗಿರುವಂಥದ್ದು ನೀಟಾಗುವುದು, ಕೊರಕಲಾದ ದಾರಿಗಳು ಸಮವಾಗುವವು. ಎಲ್ಲ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದೇ. ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೂ ಉಪದೇಶ ಮಾಡುವವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳುವವರಾಗಬೇಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿಯದೆ, ಒಳ್ಳೆ ಫಲಗಳನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಎಂದು ಹೇಳಿದನು. ಆಗ ಆ ಗುಂಪಿನವರು, ಹಾಗಾದರೆ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಿದ್ದಕ್ಕೆ ಅವನು, 2 ಅಂಗಿಗಳುಳ್ಳವನು ಇಲ್ಲದವನಿಗೆ 1 ಕೊಡಲಿ, ಆಹಾರವುಳ್ಳವನು ಇಲ್ಲದವನಿಗೆ ಕೊಡಲಿ ಎಂದು ಅವರಿಗೆ ಹೇಳಿದನು. ಸುಂಕದವರು ಸಹ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಬಂದು, ಗುರುವೇ, ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಲು ಅವನು, ನೇಮಿಸಿದ ಹಾಸಲಿಗಿಂತ ಹೆಚ್ಚಾಗಿ ಏನು ಎಳಕೊಳ್ಳಬೇಡಿರಿ ಎಂದು ಅವರಿಗೆ ಹೇಳಿದನು. ಸಿಪಾಯಿಗಳು ಸಹ ಬಂದು, ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು ಹೇಳಿದನು. ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ, ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು, ಯೋಹಾನನು ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ. ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ. ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು. ಇನ್ನೂ ಬೇರೆ ಅನೇಕ ಮಾತುಗಳಿಂದ ಅವನು ಇಸ್ರಾಯೇಲ್ ಜನರಿಗೆ ಬುದ್ಧಿ ಹೇಳಿ ಸುವಾರ್ತೆಯನ್ನು ಸಾರುತ್ತಿದ್ದನು. ಆದರೆ ಉಪರಾಜನಾದ ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದ್ಯಳ ನಿಮಿತ್ತವಾಗಿಯೂ ತಾನು ಮಾಡಿದ್ದ ಎಲ್ಲ ದುಷ್ಕೃತ್ಯಗಳ ನಿಮಿತ್ತವಾಗಿಯೂ ಯೋಹಾನನಿಂದ ಗದರಿಸಲ್ಪಟ್ಟವನಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ ತನ್ನ ದುಷ್ಕೃತ್ಯಗಳ ಲೆಕ್ಕವನ್ನು ಇನ್ನೂ ಹೆಚ್ಚಿಸಿದನು. ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದು. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು, ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಯೇಸು ಕ್ರಿಸ್ತನ ವಂಶಾವಳಿ. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು, ಯೋಸೇಫನು ಹೇಲಿಯ ಮಗನು, ಇವನು ಮತ್ತಾತನ ಮಗನು, ಇವನು ಲೇವಿಯ ಮಗನು, ಇವನು ಮೆಲ್ಕಿಯ ಮಗನು, ಇವನು ಯನ್ನಾಯನ ಮಗನು, ಇವನು ಯೋಸೇಫನ ಮಗನು, ಇವನು ಮತ್ತೀಯನ ಮಗನು, ಇವನು ಆಮೋಸನ ಮಗನು, ಇವನು ನಹೂಮನ ಮಗನು, ಇವನು ಎಸ್ಲಿಯ ಮಗನು, ಇವನು ನಗ್ಗಾಯನ ಮಗನು, ಇವನು ಮಹಾತನ ಮಗನು, ಇವನು ಮತ್ತತೀಯನ ಮಗನು, ಇವನು ಶೇಮಿಯ ಮಗನು, ಇವನು ಯೋಸೇಖನ ಮಗನು, ಇವನು ಯೂದನ ಮಗನು, ಇವನು ಯೋಹಾನನ ಮಗನು, ಇವನು ರೇಸನ ಮಗನು, ಇವನು ಜೆರುಬಾಬೇಲನ ಮಗನು, ಇವನು ಸಲತಿಯೇಲನ ಮಗನು, ಇವನು ನೇರಿಯ ಮಗನು, ಇವನು ಮೆಲ್ಕಿಯ ಮಗನು, ಇವನು ಅದ್ದಿಯ ಮಗನು, ಇವನು ಕೋಸಾಮನ ಮಗನು, ಇವನು ಎಲ್ಮದಾಮನ ಮಗನು,
ಇವನು ಏರನ ಮಗನು. ಇವನು ಯೆಹೋಶುವನ ಮಗನು. ಇವನು ಎಲಿಯೇಜರನ ಮಗನು. ಇವನು ಯೊರೈಮನ ಮಗನು. ಇವನು ಮತ್ತಾತನ ಮಗನು. ಇವನು ಲೇವಿಯ ಮಗನು. ಇವನು ಸೆಮಿಯೋನನ ಮಗನು. ಇವನು ಯೂದನ ಮಗನು. ಇವನು ಯೋಸೇಫನ ಮಗನು. ಇವನು ಯೋನಾಮನ ಮಗನು. ಇವನು ಎಲಿಯಾಕೀಮನ ಮಗನು. ಇವನು ಮೆಲೆಯಾನ ಮಗನು. ಇವನು ಮೆನ್ನನ ಮಗನು. ಇವನು ಮತ್ತಾತನ ಮಗನು. ಇವನು ನಾತಾನನ ಮಗನು. ಇವನು ದಾವೀದನ ಮಗನು. ಇವನು ಈಶಾಯನ ಮಗನು. ಇವನು ಒಬೇದನ ಮಗನು. ಇವನು ಬೋವಜನ ಮಗನು. ಇವನು ಸಲ್ಮೋನನ ಮಗನು. ಇವನು ನಹಸ್ಸೋನನ ಮಗನು. ಇವನು ಅಮ್ಮಿನಾದಾಬನ ಮಗನು. ಇವನು ಅನೆರ್ಯನ ಮಗನು. ಇವನು ಯೆಸ್ರೋನನ ಮಗನು. ಇವನು ಪೆರೆಸನ ಮಗನು. ಇವನು ಯೂದನ ಮಗನು. ಇವನು ಯಾಕೋಬನ ಮಗನು. ಇವನು ಇಸಾಕನ ಮಗನು. ಇವನು ಅಬ್ರಹಾಮನ ಮಗನು. ಇವನು ತೇರನ ಮಗನು. ಇವನು ನಾಹೋರನ ಮಗನು. ಇವನು ಸೆರೋಗನ ಮಗನು. ಇವನು ರೇಗೋವನ ಮಗನು. ಇವನು ಪೆಲೆಗನ ಮಗನು. ಇವನು ಹೆಬೇರನ ಮಗನು. ಇವನು ಸಾಲನ ಮಗನು. ಇವನು ಕೈನಾನನ ಮಗನು. ಇವನು ಅರ್ಫಕ್ಷಾದನ ಮಗನು. ಇವನು ಶೇಮನ ಮಗನು. ಇವನು ನೋಹನ ಮಗನು. ಇವನು ಲಾಮೇಕನ ಮಗನು. ಇವನು ಮತೂಷಲನ ಮಗನು. ಇವನು ಹನೋಕನ ಮಗನು. ಇವನು ಎರೆದನ ಮಗನು. ಇವನು ಮಹಲಲೇಲನ ಮಗನು. ಇವನು ಕೈನಾನನ ಮಗನು. ಇವನು ಎನೋಷನ ಮಗನು. ಇವನು ಸೇತನ ಮಗನು. ಇವನು ಆದಾಮನ ಮಗನು. ಇವನು ದೇವರ ಮಗನು ಎಂಬುದೇ